ಅಲ್ಲ 8 ಎಂಟಿಟೀಸ್ ಟೆಂಡರ್ ಮೇಲೆ ಇವತ್ತು ಆಗಿರ್ತದೆ. ಅರೆ ಸುಮ್ಮನೆ ನೀವು ಅಂಬಾನಿ ಅಂತಂದ್ರೆ ಆಮೇಲೆ ತಾವು ತಪ್ಪು ಮಾಡಿ ಸಭಾಪತಿಗಳೇ, ಆಡಳಿತ ಇದು ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಯಾಬಿನೆಟ್ ನಲ್ಲಿ ಆಡಳಿತ ಇಲಾಖೆಯು ಪ್ರಸ್ತಾಪನೆ ಪರಿಶೀಲಿಸಿದೆ. ಆಡಳಿತ ಇಲಾಖೆಯು ಪ್ರಸ್ತಾಪಿಸಿದ ಕರ್ನಾಟಕ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸಿಟಿ ಪಾಲಿಸಿಗೆ ಆರ್ಥಿಕ ಇಲಾಖೆ ಸಮ್ಮತಿಸಿದೆ. ಯಾಕೆ ಸುಮ್ಮನೆ ಏನ್ ಮಾತಾಡ್ತಾರ? ಆಮೇಲೆ ನಿಮ್ಗೆ ಎಷ್ಟೆಲ್ಲ ಹೇಳಿದೀನಿ. ವಾಟ್ ಪ್ರಾಂಪ್ಟೆಡ್ ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ ಗೇಲ್ ಚೇರ್ಮನ್ ಮುಖ್ಯಮಂತ್ರಿಗಳ ಕಡೆ ಬಂದ್ರು, ನನ್ನ ಕಡೆ ಬಂದು ಈ ತರ ಬೇರೆ ಬೇರೆ ಸ್ಟೇಟ್ಸ್ ನಲ್ಲಿ ಹಿಂಗಿದೆ, ಯು ಶುಡ್ ಫೆಸಿಲಿಟೇಟ್ ಟು ಮೇಕ್ ದಿಸ್ ಪಾಸಿಬಲ್ ಅಂತ ಹೇಳಿ ತುದಿಸ್ತಾ ಜನರಿಗೆ ಅನುಕೂಲ ಆಗುತ್ತೆ, ನಮ್ಮ ಇದಕ್ಕೆ ಪರಿಸರಕ್ಕೆ ಅನುಕೂಲ ಆಗ್ತದಂತ ಬಂದವ್ರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವ್ರ ರೆವಿನ್ಯೂ ಅವ್ರು ಕೊಡ್ತಾರೆ. ಯಾಕೆ ಅದನ್ನ ನೀವು ಅಷ್ಟೊಂದು 1 ರೂಪಾಯಿ 1 ಮೀಟರ್ಗೆ ಬೇರೆ ಬೇರೆ ರಾಜ್ಯಗಳು ಅದನ್ನೇ ಮಾಡಿ ನಾಗರಾಜ್ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 81 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಆ ಉತ್ತರಕ್ಕೆ ನಾನು ಸಮಾಧಾನ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದರೆ ನಾನು ಕೇಳಿದ ವಿಚಾರ ಏನಂದರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಿಂದ ಅನುಷ್ಠಾನಗೊಂಡಿರೋ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅವ್ಯವಹಾರಗಳು ನಡೆದಿದೆಯಾ ಅಂತ ಕೇಳಿದಾಗ ಯಾವುದು ನಡೆದಿಲ್ಲ, ಯಾವುದು ದೂರುಗಳು ಬಂದಿಲ್ಲ ಅನ್ನೋ ವಿಚಾರಗಳನ್ನ ಹೇಳಿದ್ದಾರೆ. ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಮಾನ್ಯ ಸಚಿವರು ಒಂದು ಮೀಟಿಂಗ್ ಮಾಡ್ತಾರೆ, ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಹೇಳ್ತಾರೆ, ದಿ ಕರ್ನಾಟಕ ಗವರ್ಮೆಂಟ್ ಈಸ್ ಆಲ್ ಸೆಟ್ ಟು ಪ್ರಾಬ್ ಇಂಟು ಅಲಿಗೇಷನ್ಸ್ ಅಂಡ್ ಇರ್ರೆಗ್ಯುಲಾರಿಟೀಸ್ ಇನ್ ದಿ ವರ್ಕ್ಸ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್. ಪ್ರಶ್ನೆ ಕೇಳ್ರಿ ಸರ್, ಹೇಳ್ತಾ ಇದ್ದೀನಿ ಸರ್, ಓದ್ಕೋತ ನೋಡಿ ಒಂದೇ ಲೈನ್ ಸರ್, 17 ಒಂದೇ ಲೈನ್ ಹೇಳ್ತಾ ಇದ್ದೀನಿ. ಮಾನ್ಯ ಮಂತ್ರಿ ಕೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಯ ಮಂತ್ರಿಗಳು ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಹೇಳ್ತಾರೆ, ಇರ್ರೆಗ್ಯುಲಾರಿಟಿ ಆಗಿರೋದಕ್ಕೆ ನಾನು ಕಮಿಟಿನ ಸೆಟಪ್ ಮಾಡ್ತಾ ಇದ್ದೀನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಯೂನಿವರ್ಸಿಟಿ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಮಾಡಿ ಇರ್ರೆಗ್ಯುಲಾರಿಟಿ ನಾನು ಕಂಡುಹಿಡಲಿಕ್ಕೆ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಅನೌನ್ಸ್ ಮಾಡ್ತಾರೆ. ಯಾವುದೇ ದೂರುಗಳಿಲ್ಲದೆ ಯಾವ ರೀತಿ ಕಮಿಟಿಯನ್ನು ರಚನೆ ಮಾಡಿದಂಥ ಒಂದು ವಿಚಾರದಲ್ಲಿ, ಮತ್ತು ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು 1000 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಒಂದೊಂದು ಸಿಟಿಗೆ. ಅಂದರೆ ಸುಮಾರು 6,500 ಕೋಟಿ ರೂಪಾಯಿಗಳ ಖರ್ಚು ಮಾಡಿ 6 ಸ್ಮಾರ್ಟ್ ಸಿಟಿಗಳು ಮಾಡ್ತಾರೆ. ಬೆಂಗಳೂರಿನ ಸೇರಿಸಿದ್ರೆ 7 ಸಿಟಿಗಳಾಗ್ತಕ್ಕಂಥದ್ದನ್ನು ನೋಡಿದ್ದೀನಿ. ಅಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಹಣವನ್ನು ಡಿವಿಯೇಟ್ ಮಾಡಿರ್ತಕ್ಕಂಥದ್ದು ಹಲವಾರು ಪತ್ರಿಕೆಗಳು ಬಂದಿರ್ತಕ್ಕಂಥ ನಾನು ಸದನಕ್ಕೆ ತೋರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಜ. ಇನ್ನೊಂದು ಹೇಳ್ಬೇಕು, ಒಂದೇ ಸರ್, ಒಂದು ನಿಮಿಷ. ಬೆಳಗಾವಿಯ ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳಬೇಕು ಅನ್ನೋದ್ರೆ, ಒಂದು ರೋಡ್ ಕನೆಕ್ಟಿಂಗ್ ಟು ಖಾನಾಪುರ ರೋಡ್ ಕನೆಕ್ಟ್ ಆಗ್ತದೆ ರೋಡ್ಗೆ ಅವರು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ, ಒಂದು ರಸ್ತೆನೇ ಮಾಡ್ತಾರೆ, 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಮತ್ತು ಅದಕ್ಕೆ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ಹೋದ್ರೆ ಓನರ್ ಪರವಾಗಿ ಕೇಸ್ ಆಗ್ತದೆ, ಮತ್ತು 20 ಕೋಟಿ ರೂಪಾಯಿಗಳ ಪೆನಾಲ್ಟಿನ ಹಾಕ್ತಾರೆ ಯಾರು ಬೆಳಗಾವಿ ಕಾರ್ಪೊರೇಷನ್ ಮೇಲೆ. ಈಸ್ ಇಟ್ ನಾಟ್ ಅನ್ ಇರ್ರೆಗ್ಯುಲಾರಿಟಿ? ಈಸ್ ನಾಟ್ ಎ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಆಫ್ ದ ಮಿನಿಸ್ಟರ್? ಸಚಿವರ, ಬೆಳಗಾವಿ ಕಾಳಜಿ ವಹಿಸ್ರಿ, ಅವನು ಹೆಂಡತಿ ಊರದು, ಕಾಳಜಿ ವಹಿಸ್ರಿ ಸ್ವಲ್ಪ. ಸರ್, ನಾನು ಹೆಂಡತಿ ಊರಂತ ಕೇಳ್ತಾ ಇಲ್ಲ, ಕರ್ನಾಟಕ ಅವಿಭಾಜ್ಯ ಅಂಗ ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಸಚಿವರೇ, ಅವ್ಯವಹಾರ ಆಗಿಲ್ಲ ಅಂತ ಹೇಳಿದ್ರೆ ಕೂಡು ಸಾಕು. ಆಮೇಲೆ 1923 ಲೂಟಿ ಹೊಡೆದನ್ನ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನಮ್ಮ ಅದನ್ನ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ಹೇಳಿ ಕುತ್ವ. ಲೂಟಿ ಹೊಡೆದ ಮನೆ 3 years ಆಫ್ ಟೈಮ್. ಹೇಳಿ ಸುರೇಶ್ ಅವರೇ. ಸುರೇಶ್ ಅವರೇ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಟಿವಿ ಪ್ಯಾನಲ್ ಅಲ್ಲಿ ಕುತ್ಕೋತಾರಲ್ಲ, ಆ ತರ ಅಗ್ರೆಸಿವ್ ಸಭಾಧ್ಯಕ್ಷ. ಅದರಿಂದ ಸಮಾಧಾನವಾಗಿ ಉತ್ತರ ಹೇಳ್ತೀನಿ. ಇದಕ್ಕೆ ನಮ್ಮದೇನಿಲ್ಲ, ಸರ್ಕಾರಕ್ಕೆ ಗಂಭೀರ ಇಲ್ಲ ಅನ್ನೋದನ್ನ ಪರವಾದ ಸದಸ್ಯರೇ ಹೇಳ್ತಿದ್ದಾರೆ. ಇದನ್ನು ಸ್ವಲ್ಪ ಗಂಭೀರವಾಗಿ ತಗೊಳಕ್ಕೆ ಮಾನ್ಯ ಇಲ್ಲಿ ಸರ್ಕಾರದೊಳಗಡೆ ಬರಲಿ, ಆವಾಗ ನಮಗೂ ಒಂದು ಗಂಭೀರತೆ ಬರುತ್ತೆ. ನನ್ನ ಸರ್ಕಾರ ವಿರುದ್ಧ ಅಲ್ಲ ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿ. ರಾಜ್ಯದ ಸಮಸ್ಯೆಗಳು ಬಂದಾಗ ಪಾರ್ಟಿ ವಿಚಾರ ಬರಬಾರದು. ಮಾನ್ಯ ವಿರೋಧ ಪಕ್ಷ ನಾಯಕರೇ, ನಾವು ನಾಗರಿಕರಾಗಿ ಜನಪ್ರತಿನಿಧಿ ಕೇಳಿದಾಗ ಪ್ರಶ್ನೆ ರಾಜಕೀಯ ಮಾಡ್ತಕ್ಕಂಥ ಎಷ್ಟು ಸರಿ ಅನ್ನೋ ಮಾತನ್ನ ಕೇಳ್ತಾ ಇದ್ದೀನಿ. ಮಾನ್ಯ ವಿರೋಧ ಪಕ್ಷದವರೇ, ಸಮಸ್ಯೆ ಸಮಸ್ಯೆ ಭ್ರಷ್ಟಾಚಾರ ತಳವಾರ ಸಾಬಣ್ಣ